ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೆ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗ ಸಲ್ಲಿಸ್ಬೋದು ಮತ್ತು ಸರ್ಕಾರದ ಕಡೆಯಿಂದ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ, ನಾವು ಹೊಸದಾದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಥವಾ ಇವಾಗಿರೋ ರೇಷನ್ ಕಾರ್ಡ್ಗೆ ಹೊಸದಾಗಿ ಸದಸ್ಯರನ್ನು ಆಡ್ ಮಾಡಿಸ್ಬೇಕಲ್ಲ, ಯಾವಾಗ ಸರ್ಕಾರದಿಂದ ದಿನಾಂಕ ಬಿಡುಗಡೆ ಆಗುತ್ತೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡ್ತಿದ್ರು ಫ್ರೆಂಡ್ಸ್. ಹಾಗೆ ತುಂಬ ಜನರೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ರು ಇದಕ್ಕೋಸ್ಕರನೇ ಅಂತ ಹೇಳ್ಬೋದು. ಅಂಥವ್ರಿಗೆಲ್ಲ ಗುಡ್ ನ್ಯೂಸ್, ಸಿಹಿ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸರ್ಕಾರದಿಂದ ಈ ಒಂದು ರೇಷನ್ ಕಾರ್ಡ್ಗೆ ನೀವು ಹೊಸದಾಗಿ ಅಪ್ಲೈ ಮಾಡೋಕ್ಕಾಗಿರ್ಬೋದು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು ಒಂದು ದಿನಾಂಕನ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಯಾವ ಡೇಟ್ಗೆ ಹೋದರೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು, ಹಾಗೆಯೇ ಹೊಸದಾದ ರೇಷನ್ ಕಾರ್ಡ್ಗೆ ಸದಸ್ಯರನ್ನು ಆಡ್ ಮಾಡಿಸ್ಬೇಕಾಗಿರ್ಬೋದು, ತಿದ್ದುಪಡಿ ಮಾಡಿಸ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಯಾವ ಸಮಯಕ್ಕೆ ಹೋಗಬೇಕು, ಯಾವ್ಯಾವ ಜಿಲ್ಲೆಯವರಿಗೆ ಏನೇನು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಯಾವಾಗ ಸರ್ವರ್ ಇರುತ್ತೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು, ದಯಮಾಡಿ ಅಲ್ಲಿ ಬರ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಿದೆ ಎಲ್ಲೂ ಕೊನೆ ತನಕ ನೋಡಿ, ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾ ಹೇಳಿದಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಇವತ್ತಿಂದ ಸರ್ಕಾರದಿಂದ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇವತ್ತು ಆಗಸ್ಟ್ 7ರಿಂದ ಸ್ಟಾರ್ಟ್ ಆಗಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾದ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸ್ಕೋಬೋದು. ಮತ್ತು 7ನೇ ತಾರೀಕಿಂದ ನಿಮಗೆ 12ನೇ ತಾರೀಕು ತನಕ 5 ದಿನಗಳ ಕಾಲ ಈ ಒಂದು ಟೈಮ್ನ ಕೊಟ್ಟಿದ್ದಾರೆ. ಈ ದಿನದೊಳಗೆ ಯಾವಾಗ ಬೇಕಾದರೂ ನೀವು ಹೋಗಿ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಇದ್ದರೆ ಅಲ್ಲಿ ಹೊಸ ಸದಸ್ಯರನ್ನು ನೀವು ಆ್ಯಡ್ ಕೂಡ ಮಾಡಿಸ್ಕೋಬೋದು. ಈ 5 ದಿನದ ಒಳಗಡೆ ಮಾತ್ರ. ಈ 5 ದಿನದ ನಂತರ ನಿಮಗೆ ಯಾವುದೇ ರೀತಿ ಚೇಂಜಸ್ ಅಥವಾ ಹೊಸದಾದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ, ರೇಷನ್ ಕಾರ್ಡ್ ಸಿಗೋಲ್ಲ. ಮತ್ತು ಯಾವ ಟೈಮಿಂಗ್ಸಲ್ಲಿ ಹೋಗಬೇಕು ಅಂತ ನೋಡೋದಾದ್ರೆ ಫ್ರೆಂಡ್ಸ್, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಈ ಒಂದು ಸರ್ವರ್ ಇರುತ್ತೆ ನಿಮಗೆ. ಈ ಸಮಯದಲ್ಲಿ ಯಾವಾಗ ಬೇಕಿದ್ರೂ ಹೋಗಿ ನೀವು ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿನ ಮಾಡಿಸ್ಕೋಬೋದು. ಎಲ್ಲೆಲ್ಲಿ ಮಾಡ್ತಾರೆ ಅಂತ ನೋಡೋದಾದರೆ ಫ್ರೆಂಡ್ಸ್, ಗ್ರಾಮ ಒನ್ ಹಾಗೆ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಈ ಒಂದು ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಕೋಬೋದು. ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರಗಳಿಗೆ ಭೇಟಿ ನೀಡಬೇಕಾಗುತ್ತೆ. ಮತ್ತು ಎಲ್ಲ ಜಿಲ್ಲೆಯವರು ಕೂಡ ಈ ದಿನಾಂಕ ಮತ್ತು 7ರಿಂದ ನಿಮಗೆ 12ರ ತನಕ ಈ ಒಂದು ದಿನಾಂಕನ ಕೊಟ್ಟಿದ್ದಾರೆ. ಈ ದಿನಾಂಕದೊಳಗೆ ನೀವು ಹೋಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಕೋಬೋದು ಫ್ರೆಂಡ್ಸ್. ಮತ್ತು 10 ಗಂಟೆಯಿಂದ 5 ಗಂಟೆದೊಳಗೆ ಹೋಗ್ಬೇಕು. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆ ಒಳಗೆ ಹೋದರೆ ಮಾತ್ರ ನಿಮಗೆ ಸರ್ವರ್ ಇರುತ್ತೆ. ಈ ಸಮಯದ ನಂತರ ಹೋದರೆ ನಿಮಗೆ ಯಾವುದೇ ಕಾರಣಕ್ಕೂ ಸರ್ವರ್ ಇರೋಲ್ಲ, ಯಾವ ಕೆಲಸನೂ ಆಗೋದಿಲ್ಲ, ನೀವು ಹೋದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ. ಆದ್ದರಿಂದ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಯಾವಾಗ ಬೇಕಿದ್ರೂ ಹೋಗಿ ಈ ಒಂದು ಅರ್ಜಿನ ಸಲ್ಲಿಸ್ಕೊಳ್ಳಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.